ಹಾಯ್ ವಿವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಅದೇ ರೀತಿಯಾಗಿ ಈಸಿಯಾಗಿರುವಂಥ, ಟೇಸ್ಟಿಯಾಗಿರುವಂಥ ಡಾಬಾ ಸ್ಟೈಲಲ್ಲಿ ಮಾಡುವಂಥ ಬೆಂಡಿ ಕರಿಯನ್ನು ಟ್ರೈ ಮಾಡೋದಕ್ಕೂ ಕೂಡ ಮರಿಬೇಡಿ ಸ್ನೇಹಿತರೆ. ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿಬಿಟ್ಟು. ನೀವು ಅನ್ನಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಬಿಸಿ ಬಿಸಿ ಅನ್ನ ಜೊತೆ ಈ ಬೆಂಡಿ ಕರಿ ತಿಂತಾಯಿದ್ರೆ ಆಹಾ, ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ. ಬನ್ನಿ ಈ ಒಂದು ಸೂಪರ್ ಡೂಪರ್ ಆಗಿರುವಂಥ ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸುಮಾರು ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿ, ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಮಸಾಲೆ ಅಂತ ಅಂದರೆ ಇಷ್ಟೇ ಸ್ನೇಹಿತರೆ ಹಾಕೋದು. ಸ್ಪೈಸಸ್ಸು ಜಾಸ್ತಿ ಹಾಕೋದು ಬೇಡ, ಡೈಲಿ ಬಾತಲ್ಲಿ ಎಲ್ಲ ತಿಂತಾ ಇರ್ತೀವಿ. ಸೊ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ. ಡಾಬಾ ರುಚಿಯನ್ನೇ ಹೋಲೋ ಅಂಥ ಬೆಂಡಿ ಕರಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆದಷ್ಟು ಎಳೆಯದಾಗಿರೋ ಅಂಥ ಬೆಂಡೆಕಾಯನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸುಮಾರು ಒಂದು 3 ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಗ್ರೇವಿಗಳಿಗೆ ಫೈನ್ ಚಾಪ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಬೇಯುತ್ತೆ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ನೇಹಿತರೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನೋಡಿ. ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ನಾವು ಶುಂಠಿ ಬೆಳ್ಳುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅನ್ನೋರು ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಬೋದು. ಬಟ್ ಹಾಕಿದ್ರೆ ಡಾಬಾ ಸ್ಟೈಲಲ್ಲಿ, ಹೋಟೆಲ್ ಸ್ಟೈಲ್ನಲ್ಲಿ ಸಿಗೋ ಅಂಥ ಕರಿ ರೀತಿಯಾಗಿ ಬರುತ್ತೆ. ಇದಕ್ಕೆ ನಾನು ಮೀಡಿಯಮ್ ಸೈಜಿಂದ 3 ಟೊಮ್ಯಾಟೋನ ಪ್ಯೂರಿ ಮಾಡ್ಕೊಂಡಿದ್ದೀನಿ, ಮಿಕ್ಸಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕು ಅದ್ರ ಮೇಲೆ ನೀವು ಟೊಮ್ಯಾಟೋನ ಈ ಥರ ಹೀಗೆ ಪ್ಯೂರಿ ಮಾಡ್ಕೊಳ್ಬೋದು. ನಾನಿಲ್ಲಿ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ಸುಮಾರು ಜನ ಜಾಮೂನ್ ಟೊಮ್ಯಾಟೊ ತೊಗೋತಾರೆ. ನಮ್ಮ ಮನೇಲಿ ಸ್ವಲ್ಪ ಹುಳಿ ತಿನ್ನೋದ್ರಿಂದ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ಇದು ಒಂದು ಕುದಿ ಬರೋದಕ್ಕೆ ಬಿಟ್ಬಿಡೋಣ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಿರುತ್ತೆ. ಇವಾಗ ಇದಕ್ಕೆ ಖಾರಕ್ಕೆ ನಾವೇನು ಖಾರಕ್ಕೆ ಹಾಕಿಲ್ಲ ಅಲ್ವಾ, ಸೊ ಖಾರಕ್ಕೋಸ್ಕರ ಇಲ್ಲಿ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸುಮಾರು ಒಂದು 2ರಿಂದ 2.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದರಲ್ಲಿ ಬ್ಯಾಡಗಿ ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಖಾರ ಬೇಕು ಅಂದರೆ 2 ಸ್ಪೂನ್ ಬೇಕೇ ಬೇಕು. ಧನಿಯಾ ಪುಡಿನೂ ಕೂಡ ಅಷ್ಟೇ ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ, ಅರ್ಧ ಸ್ಪೂನಷ್ಟು ಗರಂ ಮಸಾಲ. ಇಷ್ಟೇ ಸ್ನೇಹಿತರೆ ಸ್ಪೈಸಸ್ಸು ಅಥವಾ ಮಸಾಲೆ ಅಂತ ಹೇಳಿದ್ರೆ ಇಷ್ಟೇ. ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ದಲೇ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಪ್ಯೂರಿ, ಟೊಮ್ಯಾಟೊ, ಈ ಒಂದು ಮಸಾಲೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ನೋಡಿ ಈ ರೀತಿಯಾಗಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತೆ. ಆವಾಗ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾವು ದೋಸೆ, ಚಪಾತಿ, ಪೂರಿ ಅಂತ ಹೇಳಿದ್ರೆ ಸ್ವಲ್ಪ ಬೇಕಾಗತ್ತೆ ಕನ್ಸಿಸ್ಟೆನ್ಸಿಗೆ ನೀರು ನೋಡಿಕೊಂಡು. ಅನ್ನಕ್ಕೆ ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ನೋಡಿ ಕುದಿಯೋದಕ್ಕೆ ಶುರುವಾಗಿದೆ. ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು ಈರುಳ್ಳಿ ಟೊಮ್ಯಾಟೊಗೆ ಅಂತ. ಇವಾಗ ರುಚಿ ನೋಡಿಕೊಂಡು ಒಂದು ಸಲ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಕುದಿ ಬರೋದಕ್ಕೆ ಬಿಟ್ಬಿಡೋಣ. ಈ ಟೈಮ್ನಲ್ಲಿ ನಾವು ಒಗ್ಗರಣೆ ಶುರು ಮಾಡ್ಕೋತೀವಲ್ವ, ಆವಾಗಲೇ ಪಕ್ಕದಲ್ಲಿ ಇನ್ನೊಂದು ಸ್ಟವ್ನಲ್ಲಿ ನಾವು ಇಟ್ಕೊಳ್ಬೋದು ಅಥವಾ ಮುಂಚೆನೇ ಹುರಿದ್ಬಿಟ್ಟು ಕೂಡ ಇಟ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ನಾನು ಬೆಂಡೆಕಾಯನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಪೂರ್ತಿ ಕಪ್ಪಾಗೋ ಥರ ಫ್ರೈ ಮಾಡೋದು ಬೇಡ, ಅದೇ ರೀತಿಯಾಗಿ ಹೈ ಫ್ಲೇಮ್ನಲ್ಲೂ ಫ್ರೈ ಮಾಡೋದು ಬೇಡ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಈ ರೀತಿಯಾಗಿ ಆಗುತ್ತೆ. ಇವಾಗ ಬೆಂಡೆಕಾಯನ್ನು ಮಿಕ್ಸ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ನೋಡಿ ಕುದಿಯೋದಕ್ಕೂ ಕೂಡ ಶುರುವಾಗಿದೆ. ಸೈಡಲ್ಲಿ ಎಣ್ಣೆ ಕೂಡ ಬಿಡ್ತಾ ಇದೆ. ಗ್ರೇವಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ. ನಾನು ಇದನ್ನು ದೋಸೆ ಜೊತೆ ಸರ್ವ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದರಿಂದ ಗಾರ್ನಿಷ್ ಮಾಡಿದ್ರೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪಲ್ಲಿ ಆದಷ್ಟು ಬರೀ ಸೊಪ್ಪನ್ನೇ ಹಾಕಿ ಸ್ನೇಹಿತರೆ, ಕಡ್ಡಿ ಬರದಲ್ಲೇ ಇರೋ ಥರ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈಸಿಯಾಗಿ ಒಂದು 10 ನಿಮಿಷವೂ ಟೈಮ್ ತೊಗೊಳ್ಳೋದಿಲ್ಲ. ನಮಗೆ ಬೆಂಡೆಕಾಯಿ ಹುರಿಯೋದಕ್ಕಷ್ಟೇ ಟೈಮ್ ಆಗೋದು. ಒಂದು 10 ನಿಮಿಷ ಒಳಗಡೆ ಆಗುವಂಥ ಸೂಪರ್ ಡೂಪರ್ ಆಗಿರುವಂಥ ಗ್ರೇವಿ ರೆಸಿಪಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಮಿಸ್ ಮಾಡದೆ ಟ್ರೈ ಮಾಡಿ. ಒಂದು ಹೊಸ ರುಚಿ ಅಂತ ಹೇಳ್ಬೋದು. ಯಾವಾಗಲೂ ನಾವು ಡಾಬಾಗೆ ಹೋಗಿ ತಿನ್ನೋಕ್ಕಾಗಲ್ಲ. ಸೊ ಆ ರುಚಿಯನ್ನೇ ನಾವು ಮನೇಲಿ ತೊಗೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅದೇ ರೀತಿಯಾಗಿ ಮಾಡಿರೋವಂಥ ಬೆಂಡಿ ಕರಿ ಸ್ನೇಹಿತರೆ.
ಈ ಒಂದು ಸೈಡ್ ಡಿಶ್ ಆಗಿಯೂ ಕೂಡ ನಾವು ಇದನ್ನು ತಿನ್ನಬಹುದು. ಈ ಬೇಳೆ ಸಾರು, ತಿಳಿ ಸಾರು, ರಸಮ್ ಮಾಡಿರ್ತೀವಿ, ಸೊ ಅದಕ್ಕೂ ಕೂಡ ನಾವು ಸೈಡ್ ಡಿಶ್ ಆಗಿ ಈ ಒಂದು ರೆಸಿಪಿಯನ್ನು ಮಾಡ್ಬೋದು. ನೀವು ಇದು ರೊಟ್ಟಿ ಜೊತೆ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.